ಆಲದ ಮರ ನೀವು ಎಲ್ಲಿ ನೋಡ್ಲಿಕ್ಕಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಇದರಲ್ಲಿ ಅಗ್ನಿ ತತ್ವ, ಆಮೇಲೆ ಇದು ಹೊಸರ ಇದ್ರದ್ದು ತಪ್ಪಲ ಬಿ ಕಾಂಪ್ಲೆಕ್ಸ್ ಏನು ಟ್ಯಾಬ್ಲೆಟ್ಸ್ ತಿಂತಾರ ಸರ್, ಇದು ಬಲ ಅಂತೇಳಿ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ಕಮ್ಟಾನ್ ಬೀದರ್ ಡಿಸ್ಟ್ರಿಕ್ದಲ್ಲಿ ಬಂದಿದ್ದೆವು. ವಿಶೇಷವಾದ ರೈತರಿದ್ದಾರೆ, ಭಾಳಷ್ಟು ಕೆಲಸ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಏನಿಲ್ಲ ಡೀಟೇಲ್ ಆಗಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನನ್ನ ಹೆಸರು ಮಹಾದೇವ್ ನಾಗೂರಿ ಅಂತೇಳಿ ಸರ್. ಓಕೆ. ಬೀದರ್ ಜಿಲ್ಲಾ ಬೀದರ್ ತಾಲೂಕು ಚಟ್ನಳ್ಳಿ ಗ್ರಾಮದ ನಾವು ರೈತರು ರೀ. ಇಲ್ಲಿ ನಮ್ಮದೇ ಆದ ಒಂದು ಗೋಶಾಲ ಇದೆ ಸರ್. ಆಮೇಲೆ ನಾನು 25 ವರ್ಷದಿಂದ ಆರ್ಗ್ಯಾನಿಕ್ ಕೃಷಿ ಮಾಡ್ತೀನಿ ಸರ್. ನಾನು ಆರ್ಗ್ಯಾನಿಕ್ ಅಂದರೆ ಯಾವುದೇ ಥರದ ಫರ್ಟಿಲೈಸರ್, ಪೆಸ್ಟಿಸೈಡ್, ವಿಡಿಸೈಡ್ ಏನೂ ಬಳಸಲ್ಲ. ನಮ್ಮ ಹತ್ರ ಒಂದು 60 ದೇಸಿ ಹಸು ಇವೆ ಸರ್. ಆ ದೇಸಿ ಹಸುವಿನ ಗಂಜಲ ಮತ್ತು ಸಗಣಿ ಅದನ್ನೇ ಗೋಕೃಪಾಮೃತ, ಜೀವಾಮೃತ, ಘನಜೀವಾಮೃತ ಮತ್ತು ಈ ಬೆಳೆಗಳಿಗೆ ಸಿಂಪಡಣೆ ಸಲುವಾಗಿ ಬ್ರಹ್ಮಾಸ್ತ್ರ, ಅಗ್ನಿ ಅಸ್ತ್ರ, ಈ ಥರದ್ದೆಲ್ಲ ನಮ್ಮದೇ ನಾವು ರೆಡಿ ಮಾಡಿಕೊಂಡು ಅದನ್ನೇ ನಾವು ಬಳಸ್ತೀವಿ ಸರ್. ಆಮೇಲೆ ಸರ್ ನಾವು ಟೋಟಲಿ ಈಗ ಇಲ್ಲಿ ಒಂದು ನಮ್ಮದು 22 ಎಕರೆ ಜಮೀನಿದೆ. 22 ಎಕರೆ ಜಮೀನಲ್ಲಿ 25 ವರ್ಷದಿಂದ ನಾವು ಯಾವುದೇ ಒಂದು ಗ್ರಾಮು ಯೂರಿಯಾ ಫರ್ಟಿಲೈಸರ್, ಎನಿ ಫರ್ಟಿಲೈಸರ್, ಪೆಸ್ಟಿಸೈಡ್ ಯಾವುದೂ ಬಳಸಲ್ಲ. ಆಮೇಲೆ ಇಲ್ಲಿ ನಾವು ನಿಸರ್ಗಾಧಾರಿತ ಕೃಷಿ ಮಾಡ್ತಾ ಇದ್ದೀವಿ. ಆಮೇಲೆ ನಿಸರ್ಗಾಧಾರಿತ ಚಿಕಿತ್ಸಾ ಕೇಂದ್ರ ಅಂತ ಇಲ್ಲೊಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ನಾವು. ಉದಾಹರಣೆಗೆ ಇದು ಪಂಚವಟಿ. ಪಂಚವಟಿ ಅಂದ್ರೆ ಪಂಚಭೂತಗಳಿಗೆ ಸಂಬಂಧಪಟ್ಟಂತ ವೃಕ್ಷಗಳು. ಇದು ಭೂಮಿ ತತ್ವ. ಭೂಮಿ ತತ್ವದ್ದು ಇದು ಕೃಷ್ಣ ಆಲ. ನೀವು ಆಲದ ಮರ ಸುಮಾರು ನೋಡಿರ್ಬೋದು ಸರ್. ಆದ್ರ ಈ ತರದ ಆಲದ ಮರ ನೀವು ಎಲ್ಲಿ ನೋಡ್ಲಿಕ್ಕಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಇದರಲ್ಲಿ ಹಾಲು ಕುಡಿತಿದ್ರು, ಇದರಲ್ಲಿ ಬೆಣ್ಣೆ ಕುಡಿ ತಿಂತಿದ್ರು. ಈ ವೃಕ್ಷದ ಪ್ರತಿಯೊಂದು ಎಲೆನೂ ಕೂಡ ಇದೇ ತರ ಇದೆ ಸರ್. ಪ್ರತಿಯೊಂದು ಎಲೆ ಅಬ್ಸರ್ವ್ ಮಾಡಬಹುದು. ನೀವು ಆಲ್ ಗಿಡ ನೋಡಿರ್ತೀರಿ, ಬಟ್ ಈ ಗಿಡ ನೋಡಿರಲ್ಲ. ಇದು ವಿಶೇಷವಾಗಿ ಭೂಮಿ ತತ್ವ ಸಂಬಂಧಪಟ್ಟಿದ್ದು. ಆಮೇಲೆ ಸರ ಅದು ಬಿಲ್ವ, ಜಲತತ್ವ ಸಂಬಂಧಪಟ್ಟಿದ್ದು. ಆ ನಂತರ ಇದು ಅಗ್ನಿ ತತ್ವ. ಆಮೇಲೆ ಇದು ವಾಯು ತತ್ವ. ಆಮೇಲೆ ಇನ್ನೊಂದು ಆಕಾಶ ತತ್ವ ವೃಕ್ಷ ಬರ್ತದೆ, ಅದು ಸ್ವಲ್ಪ ಇದು ಆಗಿದೆ, ಮತ್ತೊಂದು ಕೂಡಿಸ್ತಾ ಇದ್ದೀನಿ ಸರ್. ಉದಾಹರಣೆ ಇದ್ರದ್ದು ಸಂಬಂಧ ಹೆಂಗಂದ್ರೆ ಸರ್, ಬ್ರಹ್ಮಾಂಡ ಮತ್ತು ಪಿಂಡಾಂಡ ಇದು ಒಂದಕ್ಕೊಂದು ಸಂಬಂಧಪಟ್ಟಿದ್ದು. ಬ್ರಹ್ಮಾಂಡ ಆಧಾರಿತವಾಗಿ ಈ ಪಿಂಡಾಂಡ ರೆಡಿ ಆಗಿದ್ದು. ಆಮೇಲೆ ಪ್ರತಿ ನಮ್ಮ ಶರೀರ ರೆಡಿ ಆಗಿದ್ದು ಪಂಚಭೂತಗಳಿಂದ ಮಾತ್ರ. ಉದಾಹರಣೆಗೆ ಯಾರಿಗೆ ಅವರ ಜನ್ಮ ನಕ್ಷತ್ರ, ಅವರ ಕುಂಡಲಿಯಲ್ಲಿ ಯಾರಿಗೆ ಭೂಮಿ ದೋಷ ಇರ್ತದ, ಅಂಥವ್ರು ಈ ಭೂಮಿ ಸಂಬಂಧಪಟ್ಟಂತ ವೃಕ್ಷಗಳ ಕುಂತು ಇದನ್ನೇ ಭೂಮಿ ತತ್ವಕ್ಕೆ ಸಂಬಂಧಪಟ್ಟಂತ ಶಾಂತಿ ಮಂತ್ರಗಳ ಪಠನ ಮಾಡಿದಾಗ ಆ ಥರದ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಈ ಅಗ್ನಿ ತತ್ವ ಸಂಬಂಧಪಟ್ಟಿದ್ದು ಅವಲ ಮರ. ಜಲ ತತ್ವ ಸಂಬಂಧಪಟ್ಟಿದ್ದು ಬಿಲ್ವ ಮರ. ವಾಯು ತತ್ವ ಸಂಬಂಧಪಟ್ಟಿದ್ದು ಅರಳೆ ಮರ. ಅವರವರ ಕುಂಡಲಿ ಒಳಗೆ ಈ ಥರದ್ದು ಯಾವುದೇ ದೋಷ ಇದ್ದಂಥ, ಯಾರಿಗೆ ಯಾವ ದೋಷ ಇರ್ತದೆ ಆ ದೋಷ ಇದ್ದಂಥ ವ್ಯಕ್ತಿಗಳು ಈ ವೃಕ್ಷಗಳ ಕುಂತು ಇಂತಿಷ್ಟು ಮಾಲ ಇದ್ರ ಶಾಂತಿ ಮಂತ್ರಗಳ ಪಠನ ಮಾಡಿದಾಗ ಆಟೋಮೆಟಿಕ್ ಏನಿದೆ ನಮ್ಮದು ನೆಗೆಟಿವ್ ಎನರ್ಜಿ ಹೊಂಟೋಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಸರ್. ಇದು ಒಂದು ನಮ್ಮ ಪಂಚಭೂತ ಆಧಾರಿತ ಒಂದು ನಿಸರ್ಗ ಚಿಕಿತ್ಸಾ ಪದ್ಧತಿ ಸರ್ ಇದು. ಆಮೇಲೆ ಸರ್ ಇದಾದ ನಂತರ ನಾವು ನವಗ್ರಹ ಆಧಾರಿತ ಪದ್ಧತಿ ಮಾಡ್ತಾ ಇದ್ವಿ. ಅಲ್ಲಿ 9 ಗ್ರಹಗಳಿಗೆ ಸಂಬಂಧಪಟ್ಟಿದಂತ 9 ವೃಕ್ಷಗಳು. ಉದಾಹರಣೆಗೆ ಸೂರ್ಯ, ಆ ಗಿಡಗಳು ಇನ್ನು ಕೆಲವು ಪ್ಲಾಂಟೇಶನ್ ಮಾಡಿ ಇನ್ನು ಮಾಡ್ತಾ ಇದೀವಿ ಸರ್. ಉದಾಹರಣೆಗೆ ಸೂರ್ಯದೇವಕ್ಕೆ ಸಂಬಂಧಪಟ್ಟಿದ್ದು ಬಿಳಿ ಎಕ್ಕಿ ಮರ. ಆಮೇಲೆ ಚಂದ್ರನಿಗೆ ಸಂಬಂಧಪಟ್ಟಿದ್ದು ಮುತ್ತಗ. ಮಂಗಳನಿಗೆ ಸಂಬಂಧಪಟ್ಟಿದ್ದು ಖೇರ. ನಂತರ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಪಮಾರ್ಗ. ಆ ನಂತರ ಗುರು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅರಳೆ ಮರ. ಆ ನಂತರ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಔದಂಬರ ವೃಕ್ಷ ಅಂದ್ರೆ ಹತ್ತಿ ಮರ. ಆ ನಂತರ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಬನ್ನಿ ವೃಕ್ಷ. ಆ ನಂತರ ರಾವು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಗರಿಕೆ, ದುರ್ವ. ಆ ನಂತರ ಕೇತು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಕುಶ ಅಂದ್ರೆ ಮದಿಹುಲ್ಲು. 9 ಗ್ರಹದಲ್ಲಿ ಅವರ ಕುಂಡಲಿ ಒಳಗ ಉದಾಹರಣೆಗೆ ಸೂರ್ಯಗ್ರಹ ದೋಷ ಇದೆ ಅಂತ ತಿಳ್ಕೊಳ್ಳಿ ಸರ್.
ಸೂರ್ಯಗ್ರಹ ದೋಷ ಇದ್ದಾಗ ಅವರು ಬಿಳಿ ಎಕ್ಕದ ಮರದ ಕೆಳಗೆ ಕೂತು ಸೂರ್ಯದೇವನ ಜಪ ಇಂತಿಷ್ಟು ಮಾಲ ಮಾಡಿದ್ದೆ ಆದ್ರೆ ನೆಗೆಟಿವ್ ಎನರ್ಜಿ ಹೊಂಟೋಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಸರ್. ಆ 9 ಗ್ರಹ ಇದು ಪಂಚಭೂತ ಆಧಾರಿತ ಚಿಕಿತ್ಸಾ, ಇದು ಗ್ರಹ ಆಧಾರಿತ ಚಿಕಿತ್ಸಾ ಅದು ಕಂಪ್ಲೀಟ್. ಆಮೇಲೆ ಸರ್ ಆ ನಂತರ ನಾವು ಮುಂದೆ 27 ನಕ್ಷತ್ರಗಳಿಗೆ ಸಂಬಂಧಪಟ್ಟಿದ್ದು ನಕ್ಷತ್ರಾಧಾರಿತ ಒಂದು ವನ ಮಾಡ್ತಾ ಇದ್ದೀವಿ. 27 ನಕ್ಷತ್ರಗಳು, ಉದಾಹರಣೆಗೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರಸು, ಪುಷ, ಆಶ್ಲೇಷ, ಮಗ, ಹುಬ್ಬ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣಿ, ಧನಿಷ್ಠ, ಶತತಾರ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. ಈ ತರ 27 ನಕ್ಷತ್ರಗಳ ಆಧಾರಿತ ವನ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಯಾರೋ ಹುಟ್ಟಿರ್ತಾರ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತ ವ್ಯಕ್ತಿಗಳಿಗೆ ಆ ನಕ್ಷತ್ರ ದೋಷ ಏನಾದರೂ ಇದ್ದಿದ್ದೆ ಆದ್ರ ಅಶ್ವಿನಿ ನಕ್ಷತ್ರ ವೃಕ್ಷ ಇರ್ತಕ್ಕಂಥ ಉದಾಹರಣೆ ಮರ ಕುಚಲ, ಆ ವೃಕ್ಷಗಳ ಕುಂತು ಅಶ್ವಿನಿ ನಕ್ಷತ್ರ ಸಂಬಂಧಪಟ್ಟಂತ ಶ್ಲೋಕ, ಉದಾಹರಣೆಗೆ ಅಶ್ವಿನಿ ಕುಮಾರಾಭ್ಯಾಂ ನಮಃ, ಇದು ಅಶ್ವಿನಿ ನಕ್ಷತ್ರ ಮಂತ್ರ. ಅಡೂಳುಸ ಅಂತೇಳಿ ಸರ್ ಇದು ಸರ ನೀವು ಬಿಲ್ಲುವ ಕಾಯಿಯಿಂದ ನಾವು ಬಿಲ್ಲುವ ಜ್ಯೂಸ್ ಮಾಡ್ಬೋದು. ಆಮೇಲೆ ಬಿಲ್ಲುವ ಕಾಯಿಲಿಂದ ನಾವು ಉಪ್ಪಿನಕಾಯಿ ಮಾಡ್ಬೋದು. ನೋಡೋಣ ಸರ್ ಒಂದ್ಸಲ ಬನ್ನಿ ಸರ್. ಸರ್ ಇದು ಬಸಳಿ ಅಂತ ಸರ್. ಇದು ನೋಡಿ ಸರ, ಇದ್ರದ್ದು ತಪ್ಪಲ ಬಿ ಕಾಂಪ್ಲೆಕ್ಸ್ ಏನು ಟ್ಯಾಬ್ಲೆಟ್ ತಿಂತಾರ, ಏನ್ ಕೆಲಸ ಮಾಡ್ತದ ಆ ಕೆಲಸ ಮಾಡ್ತದೆ ಸರ್ ಇದು. ಆಮೇಲೆ ಇದರ ತಪ್ಪಲ್ದು ನಾವು ಸಾರು ಮಾಡ್ಬೋದು, ಆಮೇಲೆ ನಾವು ಪಲ್ಯ ಮಾಡ್ಬೋದು ಸರ್. ಅಷ್ಟು ಒಂದು ವಿಶೇಷ ಗುಣ ಅದ ಸರ್ ಇದಕ್ಕೆ. ಯಾರು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತಿನ್ಲಿಕ್ಕೆ ಡಾಕ್ಟರ್ ಹೇಳಿರ್ತಾರ ಅಂಥವ್ರು ಇದ್ರ ಸಬ್ಜಿ ಅಥವಾ ಸಾರು ಮಾಡಿ ತಿಂತ ಹೋದ್ರಂದ್ರೆ ಅವ್ರು ಟ್ಯಾಬ್ಲೆಟ್ ತಿನ್ನೋ ಅವಶ್ಯಕತೆನೇ ಇಲ್ಲ ಸರ್. ಆಮೇಲೆ ಸರ್ ಇದು ನಾಗಕೇಸರ ಅಂತ ಹೇಳಿ ಸರ್ ಇದು ನಕ್ಷತ್ರವನದಲ್ಲಿ ಆಶ್ಲೇಷ ನಕ್ಷತ್ರ 9ನೇ ನಕ್ಷತ್ರ ಒಟ್ಟು ಗಿಡ ಸರ್ ಇದು. ಆಮೇಲೆ ಸರ್ ಇದ್ರದ್ದು ಹೂವು ಬಹಳಷ್ಟು ಔಷಧಿ ಗುಣ ಇದೆ. ಆಮೇಲೆ ಇದು ನಕ್ಷತ್ರವನದಲ್ಲಿ ನಕ್ಷತ್ರ ವೃಕ್ಷ ಆಗಿದೆ. ಆಮೇಲೆ ಇದ್ರ ಹೂವು ಬಹಳಷ್ಟು ಶಿವಪುರಾಣ, ವಿಷ್ಣು ಪುರಾಣ, ಆಮೇಲೆ ಏನದಂದ್ರೆ ಹಲವಾರು ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇದೆ ಸರ್. ಇದು ಶಿವನಿಗೆ ಬಹಳ ಪ್ರಿಯವಾದ ಹೂವು ಇದು ಸರ್. ಇದು ಎಕ್ಸಾಂಪಲ್ ಇದು ಹೊನ್ನ ಸೊನಿ ಅಂತ. ಇದು ಎಲ್ಲಿ ಬೇಕಲ್ಲಿ ಬೇಕಾದ ರೈತರು ಹೊಲದಾಗ ಬೆಳೀತದ ಸರ್. ಇದ್ರ ತಪ್ಪಲ ಮಳೆಗಾಲದಿಂದ ಸರ್ ಪಾಲಕ್ ತರ ಇದ್ದು ಇಲ್ಲಿ ದೊಡ್ಡದಾಗ್ತದೆ ಸರ್. ಅದು ತಾಯಂದಿರು PCOD ಪ್ರಾಬ್ಲಮ್ಸ್, ವೈಟ್ ಡಿಸ್ಚಾರ್ಜ್ ಆರ್ ರೆಡ್ ಡಿಸ್ಚಾರ್ಜ್, ಎನಿ ಪ್ರಾಬ್ಲಮ್ಸ್ ಇರಲಿ, ಪಾಲಕ್ ಯಾವ ನಾವು ಬಳಸ್ತೀವಿ, ಸಾರನೆ ಹಾಕ್ಬೋದು, ಪಲ್ಯ ಮಾಡ್ಬೋದು. ಇದು ಒಂದು ವೇಳೆ 15 ದಿನ 20 ದಿನ ರೆಗ್ಯುಲರ್ ಕೊಡಿಸ್ದಿರಿ ಆ ತಾಯಂದಿರದ್ದು PCOD ಪ್ರಾಬ್ಲಮ್ ಕ್ಲಿಯರ್ ಆಗ್ಬಿಡ್ತದೆ ಸರ್. ಸರ್ ಸರ್ ಇದು ಬಲ ಅಂತೇಳಿ ಇದು ಕೂಡ ಏನಾದರೆ ಇದು ಒಂಥರ ಇದು ವನಸ್ಪತಿನೇ. ಬೇಕಾದಷ್ಟು ಎಲ್ಲ ಬೇರೆ ಬೇರೆ ಕಟ್ಟಿಗಳೆಲ್ಲ ಬೆಳೆದಿರ್ತದ, ಬಾರ್ದು ನಮ್ಮ ಜನರಿಗೆ ಗೊತ್ತಿರಲ್ಲ. ಇದರಲ್ಲಿ ಇದು ಬಲ, ಅತಿ ಬಲ, ಮಹಾಬಲ, ನಾಗಬಲ, 4 ತರದ ಬಲ ನನಗೆ ಗುರ್ತಿದೆ. ಇನ್ನೂ ಎಷ್ಟಿದೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಒಂದು 5-10%. ಆದರೂ ಕೂಡ ಸರ್ ತಮ್ಗ ನಾನು ಒಂದು 500 ತರದ ಔಷಧಿ ಗಿಡಗಳ ನಾ ಬಾಯಟ್ ಹೇಳ್ಬೋದು ನಿಮ್ಗೆ. ಉದಾಹರಣೆ ಈ ಮರ, ಈ ಗಿಡ, ಇದು ಬಳ್ಳಿ, ಇದ್ರ ಹೆಸರು ಇದು, ಈ ರೋಗಕ್ಕೆ ಬರ್ತದ, ಈ ತರ ಬಳಸಬಹುದು ಸರ್. ಇಷ್ಟೆಲ್ಲ ಹೇಳ್ತೀರಿ, ನೀವು ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ? ಎಲ್ಲಿ ಸರ್, ಇದೇನು ನಾನು ಹಂಗೆ ಒಬ್ಬೊಬ್ಬರಿಂದ ನೋಡ್ತಾ ಓಡಾಡ್ತಾ ಹೋದಂಗ ಮಾಹಿತಿ ಬರ್ತಾ ಇದೆ ಸರ್. ಬಟ್ ಇದೇನು ನನಗೆ ಗೊತ್ತಿಲ್ಲ, ಗಾಡ್ ಗಿಫ್ಟ್ ಸರ್ ಇದು. ಉದಾಹರಣೆ ಸರ್ ಇದು ಅಡೂಳುಸ ಅಂತೇಳಿ ಸರ್ ಇದು ಸರ. ನೀವು ಬಹಳಷ್ಟು ಬೈದ್ಯನಾಥ ಡಾಬರಲ್ಲಿ ಇದ್ರದ್ದೇ ಸುಮಾರು ಒಂದು 10-20 ಔಷಧಿಗಳು ರೆಡಿ ಆಗ್ತಾವೆ ಸರ್. ಇದು ಸರ ಟ್ಯೂಬರ್ಕ್ಲೋಸಿಸ್ ಅಂದ್ರೆ TB ಮತ್ತು ದಮ್ಮ, ಬೇರೆ ಬೇರೆ ಒಟ್ಟ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಯಾವುದೇ ರೋಗ ಇದೆ, ಇದ್ರದೊಂದು ಒಂದು 2 ಎಲೆ 4 ಎಲೆ ತೊಗೊಂಡು ಸಣ್ಣಗೆ ಚಾಪ್ ಮಾಡಿ ಈ 1 ಗ್ಲಾಸ್ ನೀರಿಕ್ಕಿ ಸಾವಕಾಶ ಧೀಮ ಉಡಿ ಇಕ್ಕಿ ಕುದಿಸಿದ ನಂತರ ಸರ್ 1 ಕಪ್ ಆಗ್ಬೇಕು ಸರ್. ಅದು ಸೋಸ್ ಕುಡಿಸ್ರಿ, ಒಂದು 15ರಿಂದ 20 ದಿನದಾಗ ಟೋಟಲಿ ಅವ್ರ ದಮ್ಮ ಹೊಂಟೋಗ್ತದೆ. ಉದಾಹರಣೆ ಸರಿ ನಮ್ಮಲ್ಲಿ ಕೆಲವು ಜನ ಲೈವ್ ಬೇಕಾದ್ರೆ ಅವ್ರ ಜೋಡಿ ಮಾತಾಡ್ತೀನಿ ನಾನು.
ಅವ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಿ 4 ಲಕ್ಷ ದುಡ್ಡು ಖರ್ಚು ಮಾಡಿ ಬಂದ ನಂತರ ಮತ್ತೆ ತಿಂಗಳ 1.5 ತಿಂಗಳ ಆದ್ಮೇಲೆ ಯಾಸ್ ಇಟ್ ಇಸ್ ಪರಿಸ್ಥಿತಿ ಬಂದಾಗ ಅಂಥವ್ರು ಕೆಲವರು ಸರ್ ಅವ್ರಿಗೆ ಇದನ್ನ ಹೇಳ್ಕೊಟ್ಟಿನಿ, ಬಳಸ್ತಾ ಇದಾರೆ. ಅವ್ರು ಸಿಕ್ಕೋಗ ನಾನು ಹೇಳ್ತಾರೆ ಸರ್ ಅವಾಗ ನೋಡಿದ ನನ್ನ ಹೆಲ್ತ್ ಭಾಳ ಚೆನ್ನಾಗಿದೆ ಗುಡ್ ಸರ್. ಸರ್ ಆಮೇಲೆ ಸರ್ ಇದು ಮಕ್ಕಳಿಗೆ ದಮ್ಮು ಕೆಮ್ಮು ಸರ್ದಿ ಏನಾಗ್ತದ, ಮಕ್ಕಳಿಗೆ ಏನಿಲ್ಲ ಸರ್, ಒಂದು 4 ಎಲೆ ತೊಗೊಂಡು ಕುಟ್ಟಿ ರಸ ಎದಿಗೆ ಒರೆಸ್ಬಿಟ್ರೆ ಸಾಕು, ಒಂದು 3-4 ದಿನ ಒರೆಸ್ರಿ ಕಫ ತಾನೇ ಹೋಗ್ಬಿಡುತ್ತೆ. ಆಮೇಲೆ ಸರ್ ಇನ್ನೊಂದು ಇದನ್ನ ಹೂವು ಅದಲ್ಲ ಸರ್, ಇದು ಹೂವ ಈ ಥರದ ಎಲ್ಲ ಹೂವು ನಾವು ಕಲೆಕ್ಟ್ ಮಾಡಿ ನೆಳ್ಳಾಗ ಒಣಸ್ಬೇಕು ಸರ್. ಆಮೇಲೆ ಮಧು ಜೇನುತುಪ್ಪದಾಗ ಈ ಒಳಗೆ ಡುಬಾಸಿ ಡಕ್ಕನ್ ಮುಚ್ಚಿ ಇಕ್ಬಿಡ್ರಿ ಒಂದು 3-4 ದಿವಸ. ಆ ನಂತರ ಸರ್ ಯಾವುದೇ ಥರದ ಕೆಮ್ಮಿರಲಿ ಒಂದು ಅರ್ಧ ಚಮಚ ಅವರಿಗೆ ಅದು ಜೇನುತುಪ್ಪದಾಗ ಇದ್ದಿದ್ದು ಗುಲ್ಕನ್ ಥರ ಆಗಿರ್ತದ, ತೊಗೊಂಡು ತಿನ್ನಿಸ್ತಾ ಅವ್ರು ನೀವು ಒಂದು 3-4 ದಿನದಾಗ ಅವ್ರ ದಮ್ ಬಂದೇ ಆಗ್ತದೆ. ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಸರ್ ಇದರಲ್ಲಿ. ಅಡುಳ್ಸ ಡಾಬಾರು ಮತ್ತು ಬೈದ್ಯನಾಥದವ್ರು ಔಷಧಿಗಳನ್ನು ನೋಡ್ಬೋದು. ಅಡುಳ್ಸ ಅರ್ಕು, ಅಡುಳ್ಸ ಘನಮಟಿ, ಅಡುಳ್ಸ ಚೂರ್ಣ ಈ ಥರದ್ದೆಲ್ಲ ಬರ್ತಾವೆ ಸರ್. ಸರ್ ಸರ್ ಇದು ಜಲಜಮೀನಿ. ಆಮೇಲೆ ಇದಕ್ಕೆ ಪಾತಾಳ ಗರಡಿ, ನಮ್ಮ ಬೀದರ್ ಈ ಭಾಷೆದಲ್ಲಿ ಏನಂತಾರೆ ಇದಕ್ಕೆ ದಾಂಗಡಿಗ ಈ ತರ ಹೇಳ್ತಾರೆ ಸರ್. ಹಿಂದಿನ ದಿನದಲ್ಲಿ ನಮ್ಮ ಹಿರಿಯರು ಮತ್ತು ಅಜ್ಜಿ ಎಂದರು ಏನ್ ಹೇಳ್ತಿದ್ರು, ಇದು ಗಂಡ್ಮಕ್ಳು ತಿನ್ಬಾರ್ದಪ್ಪ, ತಿಂದಾಗ ಅವ್ರ ಸಂತಾನ ಹರಣ ಆಗ್ತಾ ಅಂತ ಹೇಳ್ತಿದ್ರು. ಬಟ್ ನಿಜವಾಗಿ ಹಂಗಲ್ಲ ಸರ್. ಇದು ಆಕ್ಚುಲಿ ಸರ್ ಇದು ಯಾರಿಗೆ ಸೆಕ್ಸುವಲಿ ಕಡಿಮೆ ಇರ್ತಾರ, ವೀಕ್ ಇರ್ತಾರ ಅಂಥವ್ರು ಇದ್ರ ಸಬ್ಜಿ ಇದೆಲ್ಲ ಪಲ್ಯ ತೆಗೆದು ತಪ್ಪಲ್ ತೆಗೆದು ಒಂದು 15 ದಿನ ಪಲ್ಯ ಮಾಡಿ ಊಟ ಮಾಡಿದ್ರಂದ್ರ ಬಿಲ್ಕುಲ್ ಫಿಟ್ ಆಗ್ತಾರೆ ಸರ್. ಆಮೇಲೆ ಸರ್ ಇದ್ರ ತಪ್ಪಲ ತೆಗೆದು ಇದ್ರ ರಸ ಒಂದು ಗಾಜಿನ ಗ್ಲಾಸ್ದಾಗ ಒಂದು ಅರ್ಧ ಗ್ಲಾಸ್ ನೀರು ತೊಗೊಂಡು ಒಂದು 4 ಚಮಚ ರಸ ಒಳಗೆ ಹಾಕ್ಬಿಟ್ರಿ ಸರ್ ನೀವು, ಐಸ್ ಕ್ರೀಮ್ ಆದಂಗ ಆಗ್ತದೆ, ಗಟ್ಟಿ ಆಗ್ತದೆ. ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೋದು. ಇದಕ್ಕೆ ಜಲಜಮೀನಿ. ಆಮೇಲೆ ಸರ್ ಇದು ಎಲ್ಲೇ ಇರ್ತದ, ನೀರಿನ ಮಟ್ಟ ಇದು ರೂಟ್ ಹೋಗಿರ್ತದೆ ಇದು, ಅದಕ್ಕೆ ಅದಕ್ಕೆ ಪಾತಾಳ ಗರಡಿ ಅಂತಾರೆ ಸರ್. ಸರ್ ಇದು ನಿರ್ಗುಡಿ ಅಂತ. ನಿರ್ಗುಡಿ ಒಳಗ ನಮ್ಮಲ್ಲಿ ಈಗ ಒಂದು 6 ತರದ ನಿರ್ಗುಡಿ ಇದೆ ಸರ್. ಉದಾಹರಣೆಗೆ ಇದು ಉದಾ ನಿರ್ಗುಡಿ, ಸಫೇದ್ ನಿರ್ಗುಡಿ, ಇದು ಕಾಲಾ ನಿರ್ಗುಡಿ, ಪೀಲಾ ನಿರ್ಗುಡಿ, ಮತ್ತೆ ಇನ್ನೊಂದೊಂದು ಹರ ನಿರ್ಗುಡಿ. ಈ ತರದ್ದು ಒಂದು 5-6 ತರದ ನಿರ್ಗುಡಿ ಇದೆ ಸರ್ ನನ್ನ ಕಡೆ. ಇದು ಫಾರ್ ಎಕ್ಸಾಂಪಲ್ ನಿರ್ಗುಡಿ ಸರ ಯಾರಿಗೆ ಮೊಳಕಾಲ ಬ್ಯಾನಿ ಆಗಿರ್ತದ, ಜಾಯಿಂಟ್ ಪೇನ್ ಅಂಥವ್ರು ಸರ ಇದಕ್ಕ ತಪ್ಲ ತಗೊಂಡು ಸ್ವಲ್ಪ ಗರಂ ಮಾಡಿ ಅಥವಾ ಕುಟ್ಟಿ ಹಂಚಿನ ಮೇಲೆ ಗರಂ ಮಾಡಿ ಮೊಳಕಾಲಿಗೆ ಹಾಕಿ ಬಟ್ಟಿ ಕಟ್ಟದ್ರ ಅಂತ ಸರ್. 1 ವಾರ ಮಾಡಿದ್ರ ಅಂದ್ರೆ ಜಾಯಿಂಟ್ ಪೇನ್ ಕಡಿಮೆ ಆಗ್ತದೆ ಸರ್. ವಾತ ದೋಷ ನಿವಾರಕ ಸರ್ ಅದು. ನೆಕ್ಸ್ಟ್ ಇದು ಏನ್ ಸರ, ಟೋಟಲಿ ಬ್ಲಡ್ ರಕ್ತ ಶುದ್ಧಿ ಮಾಡ್ತದೆ ಸರ್. ಈವನ್ ಯಾರಿಗೆ ಕ್ಯಾನ್ಸರ್ ಸೆಲ್ಸ್ ಆಗಿರ್ತಾವ ಅಂಥವ್ರು ಕೂಡ ಸರ್ ಇದ್ರದ್ದು ಎಲೆ ತೆಗೆದು ಒಂದು 2-3 ಎಲೆ ತೆಗೆದು ಸಣ್ಣ ಚೂರು ಮಾಡಿ 1 ಗ್ಲಾಸ್ ನೀರು ಹಾಕಿ ಕುದಿಸಿ ಅರ್ಧ ನೀರು ಆದ ನಂತರ ಕುಡಿಸ್ತಾ ಹೋಗ್ಬೇಕು. ರಕ್ತ ಶುದ್ಧಿಯಾಗಿ ಕ್ಯಾನ್ಸರ್ ನಿವಾರಣೆ ಕೂಡ ಆಗಬಹುದು ಅಂತ ಹಲವಾರು ಗ್ರಂಥಗಳದ ಉಲ್ಲೇಖ ಸರ್ ಇದು ಸರ್. ಸರ್ ಇದಕ್ಕೆ ಬೀದರ್ ಭಾಷೆದಾಗ ಏನಂತ ಸರ್? ಲಕ್ಕಿ ಅಂತ. ಲಕ್ಕಿ ಎಸಿ ವೆರೈಟಿ ಇರ್ತದೆ ನನಗೆ ಗೊತ್ತಿಲ್ಲ ಸರ್. ನಮ್ಮಲ್ಲಿ ಇದ್ದಿದ್ದು ಒಂದು 4-5 ವೆರೈಟಿ ಇದೆ.